ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂತ ಪ್ರಕಾರ ನಾಳೆ ಕರ್ನಾಟಕ ಬಂದ್ ಖಚಿತ, ಬಂದ್ನಿಂದ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ. ವಾಟಾಳ್ ನಾಗರಾಜ್ ಘೋಷಣೆಯನ್ನ ಮಾಡಿದ್ದಾರೆ. ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆ ತನಕ ಬಂದ್. ಟೌನ್ ಹಾಲ್ನಿಂದ ಪ್ರತಿಭಟನಾ ರ್ಯಾಲಿ. ನಮ್ಮ ಸ್ನೇಹಿತರ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ, ನಾಳೆ ಕರ್ನಾಟಕ ಬಂದ್ ಖಚಿತ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ದಾರೆ. ಎಸ್ ನಮ್ಮ ಜೊತೆಗೆ ವಾಟಾಳ್ ನಾಗರಾಜ್ ಇದ್ದಾರೆ, ಮಾತಾಡ್ಸಿದವ್ರ. ಸರ್ ನಮಸ್ತೆ ಸರ್, ನಾಳೆ ಕರ್ನಾಟಕ ಬಂದು ಕರೆ ಕೊಟ್ಟಿದ್ರಿ, ಯಾವ ರೀತಿ ಇರುತ್ತೆ ಹೋರಾಟ ಅಂತ? ಅದನ್ನೇ ಈಗ ನಾನು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಹೋರಾಟ ಇದೆ, ಮಾಧ್ಯಮದವರೆಲ್ಲ ಕರೆದಿದ್ದೀನಿ, ಅಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ. ಹೋರಾಟ ಚೆನ್ನಾಗಿದೆ, ಬಂದ್ ಆಗುತ್ತೆ, ಅದ್ಭುತವಾಗಿ ಆಗುತ್ತೆ. ಯಾಕಂದ್ರೆ ಈಗ ಈ ಶಿವರಾಮೇಗೌಡರು ಮಾತಾಡಿಸಿದ್ವಿ ಬೆಳಗ್ಗೆ, ಅವ್ರು ನಾವು ಸ್ವಲ್ಪ ಬೆಂಬಲ ಇಲ್ಲ, ಅವಶ್ಯಕತೆ ಇಲ್ಲ ಬಂದ್ ಅಂತ ಹೇಳ್ತಿದ್ದಾರೆ. ಯಾರ ಮಾತಕ್ಕೂ ಉತ್ತರ ಕೊಡಕ್ ಹೋಗಲ್ಲ ನಾನು. ಬಂದ್ ಅವರೆಲ್ಲ ಹೇಳಿ ಬಂದ್ ಆಗಿರೋದು ಆಯ್ತಾ. ಯಾರ ಮಾತಿಗೆ ಇಲ್ಲಿ ಕೊಟ್ಟು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಹೇಳಿದ್ರೆ ಸಾಮಾನ್ಯ ಜನಗಳಲ್ಲಿ ಕೆಟ್ಟ ಸಂದೇಶ ಹೋಗುತ್ತೆ. ಹೇಳಿದಾರೆ, ಅವ್ರು ಒಬ್ಬೊಬ್ಬರೇ ಹೋಗ್ತಿದ್ದಾರೆ, ತೆಂಗಿನಕಾಯಿ ಬಿಡ್ತಾರೆ, ಕುಂಬಳಕಾಯಿ ಬಿಡ್ತಿದ್ದಾರೆ, ಗಡಿ ಬಂದ್ ಮಾಡಕ್ ಹೋಗ್ತಾರೆ, ಒಂದು ಸಭೆ ಮಾಡ್ಬೇಕಿತ್ತು ನಮ್ನ ಅಂತ. ಒಬ್ಬೊಬ್ಬರೇ ಅಂದ್ರೆ ವಾಟಾಳ್ ನಾಗರಾಜ್ ಒಬ್ಬರೇ ರೀ ಕರ್ನಾಟಕದಲ್ಲಿ ಅಗಾಧವಾದ ಕೆಲಸ ಮಾಡೋ ಶಕ್ತಿ. ನಾನೇನು ಬೇರೆಯವ್ರು ಬರಬೇಡಿ ಅಂತ ಹೇಳ್ತೀವ. ಅದರಿಂದ ಈಗ ವಾದ ವಿವಾದ ಬೇಡ. ಇನ್ನೊಬ್ರು ಹಂಗಂದ್ರು ನಾನು ಹಿಂಗಂದ್ರು ಅಂದ್ರೆ ಇದು ಸುಮ್ಮನೆ ಇದಾಗುತ್ತೆ, ಒಳ್ಳೇದಲ್ಲ. ಅಂದ್ರೆ ಸರ್ ಈಗ ಹೇಗೆ ಸರ್ ನಾಳೆ ಹೆಂಗಿರುತ್ತೆ ಕರ್ನಾಟಕ ಬಂದ್? ಯಾಕಂದ್ರೆ ಸಾರಾ ಗೋವಿಂದ್ ಅವರು ಅದೇ ಹೇಳ್ತಿದ್ದಾರೆ, ನಾವು ಬಂದಿಗೆ ಬೆಂಬಲ ಇಲ್ಲ ಅಂತ. ಪಾಪ ಅವರೆಲ್ಲ ನಮ್ಮ ಸ್ನೇಹಿತರೆ, ಅವ್ರೇನ್ ಬೇಕಾದ್ರೂ ಹೇಳಿ, ನಾನು ಹೇಳ್ತಾ ಇದ್ದೀನಿ ಬಂದ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬಂದಾಗ ಸರ್? ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ? 6 ರಿಂದ ಸಂಜೆ 6ರವರೆಗೆ ಹೋರಾಟ. ಸರ್ ನಾಳೆ ಹೆಂಗಿರುತ್ತೆ ಸರ್ ನಿಮ್ದು ಹೋರಾಟ ಹೆಂಗಿರುತ್ತೆ ನಾಳೆ ಅಂತ? ನಾಳೆ ಚೆನ್ನಾಗಿರುತ್ತೆ, ಅದೇನಿಲ್ಲ. ನಾನು ನಮ್ಮ ಎಲ್ಲ ಪ್ರತಿಯೊಬ್ಬನು ಟೌನ್ ಹಾಲ್ ಹತ್ರ ಬನ್ನಿ ಅಂತ ಹೇಳಿದೀವಿ. ಟೌನ್ ಹತ್ರಕ್ಕೆ ಹೋಗ್ತೀವಿ. ಅಲ್ಲಿ ಕೇಂದ್ರ ಸರ್ಕಾರ ಇವರು ಸಮಿತಿಯವರು ಮಾಡಿರ್ತಕ್ಕಂಥ ರೀತಿ ನೀತಿಗಳನ್ನೆಲ್ಲ ಖಂಡನೆ ಮಾಡ್ತೀವಿ, ತೀವ್ರ ಹೋರಾಟ ಮಾಡ್ತೀವಿ. ಅಷ್ಟೊತ್ತಿಗೆ ಅವರು ಪೊಲೀಸ್ನವ್ರು ಬಿಟ್ರೆ ಮೆರವಣಿಗೆ ಮಾಡ್ತೀವಿ. ಇಲ್ಲ ಬಸ್ ಬಂಧನ ಮಾಡಿದ್ರೆ ಮಾಡ್ಕೊಂಡು ಹೋಗ್ಲಿ. ಓಕೆ ಸರ್, ನಾಳೆ ನಂತರ ಯಾವುದೇ ಬಸ್ಗಳು ಓಡಾಡ್ತವೆ ಸರ್, ಓಡಲ್ವ ಹೇಗೆ ಸರ್ ಅಂತ? ಯಾರು ಸಂಪೂರ್ಣವಾಗಿ ಇಡೀ ಕರ್ನಾಟಕ ಸ್ತಬ್ಧ ಅಂತ ಹೇಳಿದೀವಿ. ಅವರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತ ನಂಬ್ಕೊಂಡಿದೀವಿ. ಹೆಚ್ಚು ಕಡಿಮೆ ಏನು ಇದೇನು ಆಕಾಶ ಏನು ಬಿದ್ದೋಗೋದಿಲ್ಲ. ಅಯ್ಯೋ ಎಂತೆಂತ ಇದಾಗ ಹೋಗುತ್ತೆ. ಅದಕ್ಕೂ ಸಂಬಂಧವೇ ಇಲ್ಲ. ಈ ದೇಶದಲ್ಲಿ ಭಾರತ್ ಬಂದ್ ಮಾಡಿದಾಗ್ಲೂ ಕೆಲವು ರಾಜ್ಯ ಮಾಡಿತ್ತು, ಕೆಲವು ರಾಜ್ಯ ಮಾಡಿರಲಿಲ್ಲ. ಈ ಬಂದ್ ಅಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣ ಇದಾಗಿರಲ್ಲ, ಎಲ್ಲೋ ಒಂದೊಂದು ಕಡೆ ಆಗ್ತವೆ. ಪ್ರವೀಣ್ ಶೆಟ್ಟಿ ಅವರು ಪ್ರೆಸ್ ಮೀಟ್ ಮಾಡಿ ಬಂದು ಅನಿವಾರ್ಯ ಅಲ್ಲ ಅಂತ ಹೇಳ್ತಿದ್ದಾರೆ, ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರೆ ಅವರು ಹೇಳಿ, ಹಿಂದೆ ಎಲ್ಲ ಬಂದಿಗೆ ಬೆಂಬಲ, ಸಂಪೂರ್ಣ ಬೆಂಬಲ ಅಂದವರು ಈಗ ರಿಟರ್ನ್ ತಂದಿದ್ರಲ್ಲ ಅಂತ. ಏನಪ್ಪ ನನಗೆ ಗೊತ್ತಿಲ್ಲ, ಅವ್ರು ಯಾಕೆ ಹಿಂದಕ್ಕೆ ಹೋದ್ರು ಅಂತಲೇ ಗೊತ್ತಿಲ್ಲ. ಅವ್ರು ಮುಂದೆ ಬಂದಿದ್ರೆ ಚೆನ್ನಾಗಿತ್ತು. ನಾನು ಹಿಂದಕ್ಕೆ ಹೋಗಕ್ಕಾಗತ್ತಾ? ನಾನು ಒಂದು ಹೆಜ್ಜೆ ಇಟ್ಬಿಟ್ಟು ನಾನು ಹಿಂದಕ್ಕೆ ಹೋದ್ರೆ ನಾನು ಸುಮಾರು 60ನೇ ಇಸ್ವಿಯಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ನಂತಾನೆ ಏನಂದ್ರು ಜನ. ನಿಮ್ ಜೊತೆ ಮಾತಾಡ್ತೀವಿ, ಅವರು ಮನವೊಲಿಕೆ ಮಾಡ್ತಾ ಅಂತ ಹೇಳ್ತಿದ್ದಾರೆ ನಾಯಕರು. ಇಲ್ಲಿ ಮನವರಿಕೆ ಪ್ರಶ್ನೆ ಏನಿದೆ ಇಲ್ಲಿ? ಅಯ್ಯೋ ಏನು ನಾವು ಅವರ ಆಸ್ತಿ ವ್ಯವಹಾರ ಇದು ಮನವರಿಕೆ ಪ್ರಶ್ನೆ ಏನಿದೆ? ಯಾಕಂದ್ರೆ ಒಟ್ಟಿಗೆ ಆಗಿ ಒಂದ್ ಕಡೆ ಬಂದಿಗೆ ಘೋಷಣೆ ಮಾಡಿದ್ರಿ ಆಗಸ್ಟ್ 13 ಅಂತ. ಬಟ್ ಇದೀಗ ಎಲ್ಲಾ ಸಂಘಟನೆಗಳು ಈಗ ಮಾಡಲ್ಲ. ಯಾರು ಮಾಡಿದವರು? ಎಲ್ಲಾ ಸಂಘಟನೆಗಳು ಮಾಡಿದ್ರು ತಾನೆ. ಈಗ ಯಾಕೆ ಇಲ್ಲ ಅಂತಾರೆ? ಈಗ ಯಾಕೆ ಇಲ್ಲ ಅಂತ? ಇಲ್ಲ, ನೀರು ತುಂಬಿದೆ, ಮಳೆ ಬಂದಿದೆ ಅಂತ ಹೇಳ್ತಿದ್ರೆ. ನೀರು ತುಂಬಿದೆ. ಈಗ ಶಿವರಾಮಗೌಡ ಇವತ್ತು ಬಿಡಿ ಅಂತ ಹೇಳಿಲ್ವಾ? ಬಿಡಿ ಒಬ್ರಿಗೊಬ್ರು ನಾನು ಅವ್ರನ್ನ ನಮ್ಮ ಸ್ನೇಹಿತರುಗಳು ನಾನು ಮಾತಾಡಕ್ಕೆ ತಯಾರಾಗಿಲ್ಲ. ಎಸ್ ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ನಾಳೆ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ದಾರೆ. ಈ ಉಪ್ಪಾರಪೇಟೆ ಪೊಲೀಸರ ಜೊತೆ ವಾಟಾಳ್ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಹೈಕೋರ್ಟ್ ಆದೇಶದಂತೆ ಬೇರೆ ಕಡೆ ಪ್ರತಿಭಟನೆ ಮಾಡುವಂತಿಲ್ಲ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಕಡೆ ಧರಣಿಗೆ ಅವಕಾಶ ಬಿಲ್ಕುಲ್ ಇಲ್ಲ. ಮೆರವಣಿಗೆ ಅಥವಾ ಪ್ರತಿಭಟನೆ ಮಾಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಅವರಿಗೆ ಉಪ್ಪಾರಪೇಟೆ ಪೊಲೀಸರ ಜೊತೆ ಚರ್ಚಿಸಿ ಠಾಣೆಯಿಂದ ತೆರಳಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ಗೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರನ್ನ ಠಾಣೆಗೆ ಕರೆಸಿದ್ದಾರೆ ಉಪ್ಪಾರಪೇಟೆ ಪೊಲೀಸರು. ಠಾಣೆಗೆ ಕರೆಸಿ ಪ್ರತಿಭಟನೆಗೆ ಅನುಮತಿಯನ್ನ ಪಡೆದುಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ತರನಾದಂತಹ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಅನುಮತಿಯನ್ನ ಪಡಿಬೇಕಾಗುತ್ತೆ.
ಸದ್ಯೀಗ ಕರ್ನಾಟಕ ಬಂದ್ ಅಂತ ಹೇಳಿದ್ರು ವಾಟಾಳ್ ನಾಗರಾಜ್. ಸೊ ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಕರೆಸಿದ್ರು ವಾಟಾಳ್ ನಾಗರಾಜ್ ಅವರನ್ನ. ನಾಳೆ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಇದೆ. ಸದ್ಯ ಈಗ ಇವರಿಗೆ ಆಪ್ಷನ್ಸ್ ಇರುವಂತದ್ದು ಹೈಕೋರ್ಟ್ ಏನ್ ಆದೇಶವನ್ನ ಕೊಟ್ಟಿದೆ ಅಲ್ವಾ, ಏನೇ ಪ್ರತಿಭಟನೆ ಇದ್ರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ಪ್ರತಿಭಟನೆ ಅಥವಾ ರ್ಯಾಲಿ ಇದೇನಾದ್ರೂ ಮಾಡಂತ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ಪಡೀತಾರೆ. ಪೊಲೀಸರ ಜೊತೆ ಮಾತುಕತೆ ಬಳಿಕ ಠಾಣೆಯಿಂದ ತೆರಳಿದ್ದಾರೆ ವಾಟಾಳ್ ನಾಗರಾಜ್ ಅಂತ ಗೊತ್ತಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಪರವಿರೋಧ ಚರ್ಚೆ ಕೂಡ ಆಗ್ತಾ ಇದೆ ಈ ಪ್ರತಿಭಟನೆ ವಿಚಾರಕ್ಕೆ.